ನಾನು ನನ್ನ ಕೈಯಲ್ಲಿ ಹಿಡಿದಿರುವ ಆಡಿಯೋ ಬೈಬಲನ್ನು E10 ಅಥವಾ HMI ಎಂದು ಕರೆಯಲಾಗುತ್ತದೆ. ನಂಬಿಕೆಯಿಂದ ಕೇಳುವ ಮೂಲಕ ಬರುತ್ತದೆ. ಈ ಸಾಧನವನ್ನು ಮುಖ್ಯವಾಗಿ ಕುಟುಂಬಗಳಿಗೆ ಮತ್ತು 5 ರಿಂದ 10 ಜನರ ಗುಂಪಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಗಾತ್ರದಲ್ಲಿ ತುಂಬ ಸಾಂದ್ರವಾಗಿರುತ್ತದೆ ಮತ್ತು ಹಗುರವಾಗಿರುತ್ತದೆ. USB-C ಟೈಪ್ ಕೇಬಲ್ ಮೂಲಕ ಸಾಧನಗಳನ್ನು ಸಂಪೂರ್ಣವಾಗಿ ಚಾರ್ಜ್ ಮಾಡಲಾಗುವುದು. 1 ಗಂಟೆ ತೆಗೆದುಕೊಳ್ಳುತ್ತದೆ. ಒಂದು ಸಂಪೂರ್ಣ ಚಾರ್ಜಲ್ಲಿ ನೀವು ಅದನ್ನು 6 ರಿಂದ 7 ಗಂಟೆಗಳವರೆಗೆ ಆಡಬಹುದು. ಕಡಿಮೆ ಒತ್ತುಗಳೊಂದಿಗೆ ಅಧ್ಯಾಯಗಳ ನಡುವೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವ ಮತ್ತು ದೀರ್ಘ ಪ್ರೆಸ್ಗಳೊಂದಿಗೆ ಪುಸ್ತಕಗಳ ನಡುವೆ ಮುಂದಕ್ಕೆ ಸಾಗಿ ಪರಿಣಾಮವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಪ್ಲಸ್ ಮತ್ತು ಗುಂಡಿಗಳನ್ನು ಬಳಸಿ ಮಧ್ಯದ ಗುಂಡಿಯನ್ನು ಆಡಿಯೋವನ್ನು ಚಲಾಯಿಸಲು ಮತ್ತು ವಿರಾಮಗೊಳಿಸಲು ಬಳಸಲಾಗುತ್ತದೆ. ದೀರ್ಘಕಾಲ ಅದನ್ನು ಒತ್ತಿದರೆ ನೀವು ಸಾಧನವನ್ನು ಆನ್ ಮತ್ತು ಆಫ್ ಮಾಡಬಹುದು. ಇದು 3.5 mm ಫೋನ್ ಬ್ಯಾಕನ್ನು ಹೊಂದಿರುತ್ತದೆ. ನೀವು ವೈಯಕ್ತಿಕ ಅಳಿವಿಕೆಗಾಗಿ ಹೆಡ್ ಪೋಸ್ಟ್ಗಳನ್ನು ಫೋನುಗಳನ್ನು ಜೋಡಿಸಬಹುದು ಮತ್ತು ಧ್ವನಿ ಪರಿಣಾಮ ಮತ್ತು ದೊಡ್ಡ ಗುಂಪು ಅಳವಡಿಕೆಗಾಗಿ ಫೋನ್ ಬ್ಯಾಕ್ ಮತ್ತು ಜೋಡಿಸಬಹುದು. ನೀವು ಒಂದು ಹಳೆಯ ಒಡಂಬಡಿಕೆಗೆ ಮತ್ತು ಹೊಸ ಒಡಂಬಡಿಕೆಯೊಂದಿಗೆ ಒಂದು ಭಾಷೆಯಲ್ಲಿ ಅಥವಾ 2 ವಿಭಿನ್ನ ಭಾಷೆಗಳಲ್ಲಿ ಹೊಸ ಒಡಂಬಡಿಕೆಯನ್ನು ಪಡೆಯಬಹುದು. ನೀವು ಕಂಪ್ಯೂಟರ್, ಟೆಲಿವಿಷನ್ ಮತ್ತು ಪ್ರೊಜೆಕ್ಟರ್ ಮೂಲಕವೂ ನೀವು ಅದನ್ನು ವೀಕ್ಷಿಸಬಲ್ಲಿರಿ. ಇದು ಲಾಕ್ ಮಾಡಲಾದ ಸಾಧನವಾಗಿದೆ. ಸಂಘಟನೆಯ ಲೋಡ್ ಆಗಿರುವುದು ವಿಷಯವನ್ನು ನೀವು ಕೇಳಬಹುದು. ಇದು ನಿಮಗೆ ಉಚಿತವಾಗಿ ದೊರೆಯುತ್ತದೆ. ಇದನ್ನು ಮತ್ತೆ ನೀವು ಪಡೆಯಬಹುದಾದ ಏನಾದರೂ ಕೇಳಬೇಕಾದರೆ ಫೈತ್ ಕಮ್ಸ್ ಬೈ ಹಿಯರಿಂಗ್ ಅನ್ನು ನೀವು ನೋಡಬಹುದು. ನಮಸ್ಕಾರ.